ಈ ಕ್ಷಣ ನೆರೆಯ ಆಂಧ್ರದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಮತ್ತು ವಿಧಾನಸಭೆಯ ಚುನಾವಣೆ ಎರಡೂ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅದರ ರಾಜಕಾರಣದಲ್ಲಿ ಸ್ಫೋಟಕ ಟ್ವಿಸ್ಟ್. ಬಿಕಾಸ್ ತೆಲುಗು ದೇಶಂಗೆ ಹಾಕಿದ ಮತ YSRCPಗೆ ಹೋಗ್ತಿದ್ಯಾ ಅಥವಾ ಬಿಜೆಪಿಗೆ ಹೋಗ್ತಾ ಇದೆಯಾ ಅನ್ನೋ ಕ್ವಶನ್ ಕಾಡ್ತಾ ಇದೆಯಂತೆ. ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. EVM ನಲ್ಲಿ ಒಂದು, VVPAT ನಲ್ಲಿ ಇನ್ನೊಂದು ಕಾಣ್ತಾ ಇದೆಯಾ ಹಾಗಿದ್ರೆ ಅನ್ನುವ ಅನುಮಾನ. ಮತದಾರರಿಂದ ಕಂಪ್ಲೇಂಟ್ ಬರ್ತಾ ಇದೆ, ಕ್ರಮ ಕೈಗೊಳ್ಳಿ ಅಂತ ಚುನಾವಣಾ ಆಯೋಗಕ್ಕೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪತ್ರ ಬರೆದಿದ್ದಾರೆ. ಜಮ್ಮಲಮಡುಗು, ಜಮ್ಮಿಚೆಟ್ಟು ಸೇರಿದಂತೆ ಹಲವು ಕಡೆ ಇದೇ ಕಂಪ್ಲೇಂಟ್ ಇದೆ. ಸೊ ಹಾಗಾಗಿ TDP YSRCP ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ಆಗಿದೆ. ಚಿಮ್ಮಿಚೆಟ್ಟುವಿನಲ್ಲಿ ಮತದಾನ ಸ್ಥಗಿತಗೊಂಡಿದೆ. ಅಧಿಕಾರಿಗಳಿಗೆ ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ಈ ಕ್ಷಣದ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಎಲ್ಲ ಬೆಳವಣಿಗೆ ಬಗ್ಗೆ ಆಂಧ್ರ ಪ್ರದೇಶದಿಂದ ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ವೀರೇಶ್. ಬೆಳಗ್ಗೆಯಿಂದ ಮತದಾನ ಶುರುವಾಯಿತು. ಹಂಗೆ ನೋಡೋಕೆ ಹೋದರೆ ಬೇಗನೆ ಮತ ಚಲಾವಣೆ ಮಾಡೋಕ್ಕೆ ಜನ ಬರ್ತಿದ್ರು. ಬಟ್ ಈಗೇನೋ ಮತ್ತೆ ಸ್ಥಗಿತಗೊಂಡಿದೆ ಅಂತ ಮಾಹಿತಿ ಬರ್ತಾ ಇದೆ. ಏನಾಯ್ತು ಅಲ್ಲಿ? ಹೌದು ಹರೀಶ್, ಒಂದ್ ಕಡೆ ಆಂಧ್ರ ಪ್ರದೇಶದ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗೆ ಮತದಾನ ಮಾಡಲಿಕ್ಕೆ ಮತದಾರರು ಉತ್ಸುಕರಾಗಿ ಇಡೀ ರಾಜ್ಯದಲ್ಲಿ ಮತಯಂತ್ರಗಳ ಹತ್ರ ಬರ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಕಡೆ EVM ಮತಯಂತ್ರಗಳು ಕೈ ಕೊಡ್ತಾ ಇವೆ. ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳ ಮುಖಂಡರುಗಳು ರಕ್ತಸಿಕ್ತ ರಾಜಕಾರಣಕ್ಕೆ ಅಂತ್ಯವನ್ನ ಹಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಸಹ ನಾವು ಪ್ರಚಾರದ ಅಬ್ಬರವನ್ನು ನೋಡ್ತಾ ಇದ್ವಿ. ಆದ್ರೆ ಕೊನೆಯ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಮತದಾನದ ದಿನವೇ ರಾಜಕೀಯ ಮುಖಂಡರುಗಳು ಬಡಿದಾಟವನ್ನ ಮಾಡ್ಕೋತಾ ಇದ್ದಾರೆ. ಬೆಳಗ್ಗೆ ಗುತ್ತಿಯಲ್ಲಿ EVM ಮತಯಂತ್ರವನ್ನು ಒಡೆದು ಹಾಕಿದ್ದನ್ನು ನೋಡಿದ್ವಿ. ಇದೀಗ ಆಂಧ್ರದ ಸನಾಪದಲ್ಲಿ ಮತ್ತೊಂದು ಕಡೆ TDPಯ ಮುಖಂಡರುಗಳು ಅಲ್ಲೊಂದು EVM ಮತಯಂತ್ರವನ್ನು ಒಡೆದು ಹಾಕಿದ್ದಾರೆ ಅಂತ ಹೇಳಿ, ಹೀಗಾಗಿ ಸಾಕಷ್ಟು ಕಡೆ ಗದ್ದಲ ಗಲಾಟೆಗಳು ಒಂದ್ ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಗಂಭೀರವಾದಂತಹ ಆರೋಪವನ್ನ ಆಂಧ್ರ CM ಚಂದ್ರಬಾಬು ನಾಯ್ಡು ಅವರು ಮಾಡ್ತಾ ಇದ್ದಾರೆ. TDP ಪಕ್ಷಕ್ಕೆ ಹಾಕ್ತಿರುವಂತಹ ಮತಗಳು ಬಿಜೆಪಿಗೆ ಹೋಗ್ತಾ ಇವೆ, TDPಗೆ ಹಾಕ್ತಾ ಇರುವಂತಹ ಮತಗಳು YSRC ಕಾಂಗ್ರೆಸ್ಗೆ ಹೋಗ್ತಾ ಇವೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡುವ ಮೂಲಕ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಆದ್ರೆ ಚುನಾವಣಾ ಆಯೋಗ ಅವರ ಆರೋಪವನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ. ಆ ರೀತಿಯಾದಂತಹ ಸಾಧ್ಯತೆಗಳಾಗ್ತಾ ಇಲ್ಲ. ಸಾಕಷ್ಟು ಕಡೆ EVM ಮತಯಂತ್ರಗಳಲ್ಲಿ ದೋಷಗಳು ಕಂಡು ಬರ್ತಾ ಇವೆ, ಅವು ನಮ್ಮ ಗಮನಕ್ಕೆ ಬರ್ತಾ ಇವೆ. ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಚುನಾವಣಾ ಆಯೋಗ ಚಂದ್ರಬಾಬು ನಾಯ್ಡು ಅವರು ಮಾಡಿರತಕ್ಕಂತ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಹರೀಶ್, ಈ ಪರಿಸ್ಥಿತಿ ಹೇಗಿದೆ? ದೊಡ್ಡ ಜಗಳ ಆಯ್ತು, ಘರ್ಷಣೆ ಆಯ್ತು ಅಂತ ಕೇಳ್ಪಟ್ವಿ. ಹೌದು ಹರೀಶ್, ಬೆಳಗ್ಗೆನು ಗುತ್ತಿಯಲ್ಲಿ ಜನಸೇನಾ ಪಕ್ಷದ ಅಭ್ಯರ್ಥಿನೇ EVM ಮತಯಂತ್ರವನ್ನು ಒಡೆದು ಹಾಕಿದ ನಂತರ ಅಲ್ಲಿ ಸಾಕಷ್ಟು ಘರ್ಷಣೆ ಗದ್ದಲ ಸಹ ಆಯಿತು. ತದನಂತರ ಅವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಕೆಲ ನಿಮಿಷಗಳ ಹಿಂದೆ ಅಷ್ಟೇ ಸನಾಪದಲ್ಲೂ ಸಹ ಒಂದು ಗಲಾಟೆ ಆಗಿದೆ. ಈ ಹಿಂದೆ ನಾವು ಹೆಸರನ್ನ ಕೇಳಿದ್ವಿ, ಪರಿಟಾಲ್ ರವಿ ಅವರ ಪತ್ನಿ ಸುನೀತಾ ಅವರೇನಿದ್ದಾರೆ ಅವರ ಬೆಂಬಲ ಗಲಾಟೆಯನ್ನ ಮಾಡಿ ಅಲ್ಲೊಂದು EVM ಮತಯಂತ್ರವನ್ನ ಒಡೆದು ಹಾಕಿದ್ದಾರೆ. ಸಾಕಷ್ಟು ಕಡೆ ಪೊಲೀಸರು ಬಂದೋಬಸ್ತನ್ನ ಕೈಗೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಸಹ ಅಲ್ಲಲ್ಲಿ ರಕ್ತಸಿಕ್ತ ರಾಜಕಾರಣವನ್ನ ನಾವು ನೋಡ್ತಾ ಇರೋದು, ಬೆಳಕಿಗೆ ಬರ್ತಾ ಇರೋದು ಕಂಡು ಬರ್ತಾ ಇದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ವೀರೇಶ್ ದಾನಿ ಈ ಕ್ಷಣದ ಮಾಹಿತಿಗಾಗಿ. ನೀವು ನೋಡ್ತಿರುವಂತಹ ಬೆಳವಣಿಗೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ಕೂಡ ಮೊದಲ ಹಂತದ ಭಾರತದ ಲೋಕಸಭಾ ಚುನಾವಣೆ ಮೊದಲ ಹಂತದಲ್ಲಿ ಆಂಧ್ರ ಪ್ರದೇಶ ಕೂಡ ಇದೆ. 25 ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದು ಲೋಕಸಭೆಗೆ ಸಂಬಂಧಪಟ್ಟ ಹಾಗೆ ಇನ್ನು 175 ಕ್ಷೇತ್ರಗಳಲ್ಲಿ ವಿಧಾನಸಭೆ ಎಲೆಕ್ಷನ್ ಕೂಡ ನಡೀತಾ ಇದೆ.